press the bell icon on the YouTube app and never miss another update. Hello students, we'll continue our discussion in understanding elementary shapes. In yesterday's class we discussed about acute angle, obtuse angle and reflex angle. I hope you all learnt about those concepts and you are clear with that concepts. So let us study here. Today we will study about measuring of angles. What is measure? The measure of angles. ಮೆಷರಿಂಗ್ ಮೀನ್ಸ್ ನಿಮಗೆ ಲೈನ್ನ ಮೆಷರ್ ಮಾಡೋಕ್ಕೆ ಗೊತ್ತಿದೆ ಬೈ ಯೂಸಿಂಗ್ ಸ್ಕೇಲ್. ರೂಲರ್ನ ಯೂಸ್ ಮಾಡಿ ಸ್ಕೇಲ್ಸ್ನ ಲೆಂತ್ನ ಮೆಷರ್ ಮಾಡ್ತೀರಾ. ಲೈಕ್ ದ ಯು ಮೆಷರ್ ದ ಆ್ಯಂಗಲ್ಸ್. ಮೆಷರಿಂಗ್ ಆ್ಯಂಗಲ್ಸ್ನ ಮೆಷರ್ ಮಾಡ್ತೀರಿ. ಸಿ ಆ್ಯಂಗಲ್ಸ್ನ ಯಾವ ಥರ ಮೆಷರ್ ಮಾಡ್ತೀರಾ ನೀವು? ಆ್ಯಂಗಲ್ಸ್ನ ಪ್ರೊಟ್ರಾಕ್ಟರ್ ಯೂಸ್ ಮಾಡಿ ಮೆಷರ್ ಮಾಡ್ತೀರಾ. ಸೊ ಹಿಯರ್ you can call this as protractor. ಪ್ರೊಟ್ರಾಕ್ಟರ್ನ ಏನು ಹೇಳ್ಬೋದು? ಇಟ್ ಈಸ್ ದ ಇನ್ಸ್ಟ್ರೂಮೆಂಟ್ used to measure an angle. ಆ್ಯಂಗಲ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್. ಸಿ ಈ ಪ್ರೊಟ್ರಾಕ್ಟರಲ್ಲಿ ನಮಗೆ 180 ಡಿವಿಷನ್ಸ್ ಇರುತ್ತೆ. ಝೀರೋಯಿಂದ ಸ್ಟಾರ್ಟ್ ಆಗಿ 1 2 3 ಸ್ಮಾಲ್ ಡಿವಿಷನ್ಸ್ ಇದೆ ಅಲ್ಲ, ಇದನ್ನ ನಾವು ಡಿಗ್ರಿ ಅಂತ ಕೇಳ್ತೀವಿ. ಒಂದು ಡಿವಿಷನ್ನ ನಾವು 1 ಡಿಗ್ರಿ ಅಂತ ಕೌಂಟ್ ಮಾಡಿ, ಹೆಂಗೆ ನಾವು ಸ್ಕೇಲಲ್ಲಿ ಸೆಂಟಿಮೀಟರ್ ಅಂತ ತೊಗೊಳ್ತೀವೋ ಇಲ್ಲಿ ನಾವು ಡಿಗ್ರಿ ಅಂತ ತೊಗೊಳ್ತೀವಿ. 0 to 10. ಸಿ 1 2 3 4 ಲೈನ್ಸ್ ಆದಮೇಲೆ ಒಂದು ದೊಡ್ಡ ಲೈನ್ ಕೊಟ್ಟಿರ್ತಾರೆ, ದಟ್ ಇಸ್ 5. ಅದು ಯಾಕೆ ಕೊಟ್ಟಿರ್ತಾರೆ ಅಂದರೆ ನಮಗೆ ಮೆಷರ್ಮೆಂಟ್ ಕಣ್ಣಿಗೆ ತುಂಬ ಈಸಿ ಆಗಲಿ, ರೀಡ್ ಮಾಡೋಕ್ಕೆ ಈಸಿ ಆಗಲಿ ಅಂತ 5ಗೆ ಸ್ವಲ್ಪ ಬಿಗ್ ಲೈನ್ನ ಕೊಟ್ಟಿರ್ತಾರೆ, ದಟ್ ಇಸ್ 5. ಆ 5ಗಿಂತ ಬಿಗ್ಗರ್ ಲೈನ್ ಇರೋದು 5. 0ಇಂದ 10 ಈಸಿಯಾಗಿ ಗೊತ್ತಾಗುತ್ತೆ, ಅಲ್ಲೇ 10 ಅಂತ ಮಾರ್ಕ್ ಮಾಡಿರ್ತಾರೆ. ಆ ಇನ್ ಬಿಟ್ವೀನ್ ಬಿಗ್ಗರ್ ಲೈನ್ ಬರೋದು 5. 0ಇಂದ 1 2 3 4 5 ಲೈಕ್ ದಿಸ್ ವಿ ವಿಲ್ ಕೌಂಟ್. 0 10 20 30 ಇಲ್ಲಿ ನಮಗೇನಾಗುತ್ತೆ 90 ಡಿಗ್ರಿ ಇರುತ್ತೆ. ಇಲ್ಲಿ ಕೌಂಟ್ ಮಾಡ್ತಾ ಹೋದರೆ ನಮಗೆ ಲಾಸ್ಟಿಗೆ 180 ಡಿಗ್ರಿ. ನೀವು ಈ ಕಡೆಯಿಂದನೂ ಮೆಷರ್ ಮಾಡ್ಬೋದು, ಈ ಕಡೆಯಿಂದನೂ ಮೆಷರ್ ಮಾಡ್ಬೋದು, ಬೋತ್ ಆರ್ ಸೇಮ್. ಸಿ 180 ಡಿಗ್ರಿ ಎಲ್ಲಿರುತ್ತೋ ಅಲ್ಲೇ ನಮಗೇನಿದೆ 0 ಇದೆ. 0 10 20 ಹೆಂಗೆ ಬೇಕಾದರೂ ಮೆಷರ್ ಮಾಡ್ಬೋದು. ದಿಸ್ ಇಸ್ ಅಬೌಟ್ ಪ್ರೊಟ್ರಾಕ್ಟರ್ನ ಹೆಂಗೆ ನಾವು ರೆಡಿ ಆಯಿತು, ಹೆಂಗೆ ಇದನ್ನ ಡಿವೈಸ್ ರೆಡಿ ಮಾಡಿದ್ರು ಅಂತ ನಿಮಗೊಂದು ಆ್ಯಕ್ಟಿವಿಟಿ ಕೂಡ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಪೇಜ್ ನಂಬರ್ 95 ಡೂ ದಿಸ್ ಅಂತ ಕೊಟ್ಟಿದ್ದಾರೆ. ಅದು ಒಂದು ಪೇಪರ್ನ ತೊಗೊಂಡು ಕಟ್ಟಿಂಗ್ಸ್ನ ಮಾಡೋವಂಥದ್ದು. ಸೊ ಯು ಕ್ಯಾನ್ ಟ್ರೈ ದಟ್ ಇನ್ ಹೋಮ್. ನೀವು ಹೋಮಲ್ಲಿ ಟ್ರೈ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಪ್ರೊಟ್ರಾಕ್ಟರ್ನ ಹೇಗೆಲ್ಲ ಮಾಡಿದ್ರು, ಅದು ಹೆಂಗೆ ಯೂಸ್ ಆಗುತ್ತೆ. ನಾವೀಗ ಇದು ಆಲ್ರೆಡಿ ರೆಡಿ ಡಿವೈಸ್ ಇದೆ, ಇದನ್ನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ವಿ. ಈ ಆ್ಯಕ್ಟಿವಿಟಿ ಮಾಡಿದ್ರೆ ನಿಮಗೆ ಇನ್ನೂ ಕ್ರಿಯೇಟಿವ್ ಆಗಿ ಹೇಗೆಲ್ಲ ಮಾಡ್ಬೋದು, ಎಷ್ಟು ಕಷ್ಟ ಇರುತ್ತೆ ಮಾಡೋದಂತೆಲ್ಲ ಗೊತ್ತಾಗುತ್ತೆ. ಈಸ್ ಇಟ್ ಕ್ಲಿಯರ್? ದಿಸ್ ಇಸ್ ಅಬೌಟ್ ಪ್ರೊಟ್ರಾಕ್ಟರ್. ಸೊ ಡೈರೆಕ್ಟ್ಲಿ ವಿ ವಿಲ್ ಟೇಕ್ ಎಕ್ಸಸೈಸ್. ನಮಗೆ ಹೆಂಗೆ ಮೆಷರ್ ಮಾಡಬೇಕಂತ ಗೊತ್ತಿದೆ ಅಲ್ವಾ? ಸೊ ವಿ ಕ್ಯಾನ್ ಟೇಕ್ ಡೈರೆಕ್ಟ್ಲಿ ಎಕ್ಸಸೈಸ್. ಐ ವಿಲ್ ಟೆಲ್ ಒನ್ ಮೋರ್ ಕಾನ್ಸೆಪ್ಟ್. ಈಗ ಪ್ರೊಟ್ರಾಕ್ಟರ್ ಅಂದರೆ ಸಿ ದಿಸ್ ಇಸ್ protractor. This is a center point. Here we have 0. ಸ್ವಲ್ಪ ಲಾರ್ಜ್ ಆಗಿ ಬರೀತೀನಿ ನಿಮಗೆ ಕಾಣಿಸ್ಲಿ ಅಂತ. 1 1 2 3 4 5 6 7 8 9 10. ಇಲ್ಲಿ 10 ತುಂಬ ಚಿಕ್ಕದಾಗಿ ಹತ್ತಿರನೇ ಕೊಟ್ಟಿದ್ದಾರೆ. ನಾನು ನಿಮಗೆ ನೀಟಾಗಿ ಹೇಳಬೇಕು ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಬಿಗ್ಗರ್ ಆಗಿ ಬರ್ಕೊಂಡಿದ್ದೀನಿ. 1 2 3 4 5 6 7 8. 1
1 2 3 4 ಫಿಫ್ತ್ ಲೈನ್ ನಮಗೆ ಯಾವಾಗಲೂ ಬಿಗ್ಗರ್ ಲೈನ್ ಪ್ರತಿ ಸಲ ಕೌಂಟ್ ಮಾಡ್ಕೊಳ್ಳೋದು ಬೇಡ. ನಮಗೆ 6 ಬೇಕು ಅಂದರೆ ಹೆಂಗೆ ನೋಡ್ತೀವಿ ಅಂದರೆ ಈ ಬಿಗ್ಗರ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ನಮಗೆ 5 ಅಂತ ಇಂಡಿಕೇಟ್ ಮಾಡಿ. ಪ್ರತಿ ಸಲ ಇಲ್ಲಿ 1 2 3 ಅಂತ ಕೌಂಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಬಿಗ್ಗರ್ ಲೈನ್ನ ರೆಫರೆನ್ಸಾಗಿ ತಗೊಳ್ಳಿ. ಈ ಲೈನ್ 5 ಇದೆ, 5ಗೆ ನೆಕ್ಸ್ಟ್ ನಮಗೆ 6 7 8 9 10 ಅಂತ ತಗೊಳ್ಳಿ. 4 ಬೇಕಿತ್ತಾ? ಈ ಲೈನ್ ನಮಗೆ ಆಲ್ರೆಡಿ 5 ಅಂತ ಗೊತ್ತಿರುತ್ತೆ, ಸೊ ಇದ್ರ ಕೆಳಗಡೆ ನಮಗೆ 4 ಆಗುತ್ತೆ. 9 ಡಿಗ್ರಿ ಮಾರ್ಕ್ ಮಾಡಿರಿ ಅಂದರೆ ದಿಸ್ ಇಸ್ 9 ಡಿಗ್ರಿ. ಸಿಮಿಲರ್ಲಿ ಇಫ್ ದೇ ಆಸ್ಕ್ ಫಾರ್ 12.5 ಡಿಗ್ರಿ, ಇಲ್ಲಿ 10 ಇದೆ, ಇದು 10 ಅಂತ ಮಾರ್ಕ್ ಮಾಡಿದ್ದೀವಲ್ಲ. 10 ಆದಮೇಲೆ ನಮಗೆ 12 ಬೇಕು ಅಂದರೆ ಸಿ ದಿಸ್ ಇಸ್ 10 11 12, ಇದು ನಮಗೇನಾಗುತ್ತೆ 12 ಆಗುತ್ತೆ. 0.5 ಡೈರೆಕ್ಟಾಗಿ ಕೊಟ್ಟಿರಲ್ಲ. 12.5ನ ಹೆಂಗೆ ತೊಗೋಬೇಕಂದ್ರೆ 12 ಆದಮೇಲೆ 13 ಬರುತ್ತೆ. ಸೊ 12.5ನ 12 ಆ್ಯಂಡ್ 13 ನಮ್ಮ ಪ್ರೊಟ್ರಾಕ್ಟರ್ನ ಸಿ ಹಿಯರ್ ವಿ ಹ್ಯಾವ್ 10 ಆದಮೇಲೆ ನಾವು 11 ಅನ್ನೋ ಲೈನ್ ಇದೆ. ನೆಕ್ಸ್ಟು 12.5 ಬೇಕು ಅಂದರೆ 12 ಮತ್ತು 13ನ ಎಕ್ಸಾಕ್ಟ್ ಹಾಫ್ ಮಿಡಲ್ ಆಗಿ ತೊಗೊಳ್ತೀವಿ. ದಟ್ ಈಸ್ 12.5 ಡಿಗ್ರಿ. ಇಸ್ ಇಟ್ ಕ್ಲಿಯರ್? ಡೆಸಿಮಲ್ ಕೊಟ್ಟಾಗ ಹೆಂಗೆ ಪಾಯಿಂಟ್ಸ್ನ ಮಾರ್ಕ್ ಮಾಡ್ಕೋಬೇಕು ಅಂತ. ಸೊ ಲೆಟ್ ಅಸ್ ಟೇಕ್ ಎಕ್ಸಸೈಸ್ನ, ದಟ್ ಈಸ್ ಎಕ್ಸಸೈಸ್ 5.4 ಪೇಜ್ ನಂಬರ್ 97. What is the for exercise 5.4? I'll read the question. What is the measure of right angle? And second question is a straight angle. So measure right angle ಅಂದರೆ ಆಲ್ರೆಡಿ ನಿಮಗೆ ಫಸ್ಟ್ ಸೆಕೆಂಡ್ ಕ್ಲಾಸಲ್ಲೇ ಹೇಳಿದ್ದೀನಿ. ರೈಟ್ ಆ್ಯಂಗಲ್ ಈಸ್ 90 degree. Right angle measures 90 degree and straight angle measures 180 degree, isn't it? So answer for first question is the measure of right angle is 90 degree and the measure of straight angle (180 degree). Next, second question. Say true or false. ಅಂದರೆ ಒಂದಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ಅಂತ ಹೇಳ್ತಾ ಹೋಗ್ಬೇಕು. ಸಿ ದ ಮೆಷರ್ ಆಫ್ ಆ್ಯನ್ ಅಕ್ಯೂಟ್ ಆ್ಯಂಗಲ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ. ಆ ಸಿಂಬಲ್ ಏನು ಇಂಡಿಕೇಟ್ ಮಾಡುತ್ತೆ ನಮಗೆ? ಲೆಸ್ ದ್ಯಾನ್ ಸಿಂಬಲ್ ಇಂಡಿಕೇಟ್ ಮಾಡುತ್ತೆ. ಸೊ ದ ಮೆಷರ್ ಆಫ್ ಆ್ಯನ್ ಅಕ್ಯೂಟ್ ಆ್ಯಂಗಲ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ. ಲೆಸ್ ದ್ಯಾನ್ 90 ಡಿಗ್ರಿ ಕರೆಕ್ಟ್ ಅಲ್ವಾ? ಅಕ್ಯೂಟ್ ಆ್ಯಂಗಲ್ ಅಂದರೆ ಲೆಸ್ ದ್ಯಾನ್ 90 ಡಿಗ್ರಿ. ಸೊ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. For A question, answer is true. Next, B. The measure of an obtuse angle is less than 90 degree. Isn't it? Less than 90 degree na obtuse angle andre. So, wrong statement. Right, correct statement ಏನಾಗುತ್ತೆ ಅಂದರೆ the measure of obtuse angle is greater than 90, not less than 90. ಸಿಂಬಲ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಅದು ಲೆಸ್ ದ್ಯಾನ್ ಸಿಂಬಲ್ ಇದೆ. ಸೊ statement false. C question. The measure of a reflex angle is greater than 180. Isn't it? Correct alva? The measure of reflex angle is namage greater than 180 and less than 360. So they are given as measure of greater than 180. So statement true. Next, D. The measure of one complete revolution is equals to 360 degree. One complete revolution ಗೆ measure ನಮಗೆ ಯಾವಾಗಲೂ ಏನಾಗಿರುತ್ತೆ? 360 degree.
ಕಂಪ್ಲೀಟ್ ಆ್ಯಂಗಲ್ ಅಂದರೆ ಕೂಡ ನಮಗೆ 360 ಡಿಗ್ರಿನೇ ಆಗುತ್ತೆ. ಕಂಪ್ಲೀಟ್ ರೆವಲ್ಯೂಷನ್ ಅಂದರೆ ನಮಗೆ 360ನೇ ಆಗುತ್ತೆ. ಸೊ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ನೆಕ್ಸ್ಟ್ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಫ್ ಎಮ್ ಆ್ಯಂಗಲ್ ಈಸ್ 53 ಡಿಗ್ರಿ ಆ್ಯಂಡ್ ಮೆಷರ್ ಆಫ್ ಆ್ಯಂಗಲ್ ಬಿ, ಎಮ್ ಅಂದರೆ ಮೆಷರ್ ಅಂತ ತಗೊಳ್ಳೋಣ. ಮೆಷರ್ ಆಫ್ ಆ್ಯನ್ ಆ್ಯಂಗಲ್ ಎ 53 ಡಿಗ್ರಿ ಆ್ಯಂಡ್ ಮೆಷರ್ ಆಫ್ ಆ್ಯಂಗಲ್ ಬಿ 35 ಡಿಗ್ರಿ, ದೆನ್ ಮೆಷರ್ ಆಫ್ ಆ್ಯಂಗಲ್ ಎ ಗ್ರೇಟರ್ ದ್ಯಾನ್ ಮೆಷರ್ ಆಫ್ ಆ್ಯಂಗಲ್ ಬಿ. ಅಂದರೆ ಸಿ ಆ್ಯಂಗಲ್ ಎ ಎಷ್ಟು ಕೊಟ್ಟಿದ್ದಾರೆ? 53 ಡಿಗ್ರಿ, isn't it? Angle B is equals to 35 degree. Angle B 53 ಇದೆ, ಆ್ಯಂಗಲ್ ಎ 53 ಇದೆ, ಆ್ಯಂಗಲ್ ಬಿ 35 ಇದೆ. ಇದರಲ್ಲಿ ಯಾವುದು ಗ್ರೇಟರ್ ಇದೆ? ಆ್ಯಂಗಲ್ ಎ ಈಸ್ ಗ್ರೇಟರ್ ದೆನ್ ಆ್ಯಂಗಲ್ ಬಿ, ಹೌದಲ್ವಾ? ಆ್ಯಂಗಲ್ ಎ ಈಸ್ ಗ್ರೇಟರ್ ದೆನ್ ಆ್ಯಂಗಲ್ ಬಿ. ಅವ್ರೇನು ಹೇಳಿದ್ದಾರೆ ನಮಗೆ? ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. measure of angle A greater than measure of angle B. Obviously, 53 is greater than 35. So, the statement is true. Isn't it? This is about second question. So, let us take third question. Write down the measures of some acute angles and some obtuse angles. Give at least 2 examples of each. ಯಾವುದಾದ್ರೂ ಎಕ್ಸಾಂಪಲ್ಸ್ ಕೊಡ್ಬೋದು. ಸಮ್ ಅಕ್ಯೂಟ್ ಆ್ಯಂಗಲ್ಸ್ ಆ್ಯಂಡ್ ಸಮ್ ಅಬ್ಟ್ಯೂಸ್ ಆ್ಯಂಗಲ್ಸ್. ಅಟ್ಲೀಸ್ಟ್ 2 ಎಕ್ಸಾಂಪಲ್ಸ್ನ ಕೊಡ್ರಿ ಅಂತ ಹೇಳಿದ್ದಾರೆ. ಸೊ ಯು ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್ ಫಾರ್ ಅಕ್ಯೂಟ್ ಆ್ಯಂಗಲ್ ಬಿಟ್ವೀನ್ 0 ಆ್ಯಂಡ್ 90 ಆರ್ ಲೆಸ್ ದ್ಯಾನ್ 90 ಡಿಗ್ರಿಗಿಂತ ಯಾವ ಎಕ್ಸಾಂಪಲ್ ಬೇಕಾದರೂ ತಗೋಬೋದು. ಸೊ ಲೆಟ್ ಅಸ್ ಟೇಕ್ ಸಮ್ ಅಕ್ಯೂಟ್ ಆ್ಯಂಗಲ್ಸ್ ಆರ್ 50 degree, 65 degree. You can take any examples, no problem. And B, some obtuse angles on you can take any examples between 90 and 180 ಅಂದರೆ ಗ್ರೇಟರ್ ದ್ಯಾನ್ 180 ಆ್ಯಂಡ್ ಗ್ರೇಟರ್ ದ್ಯಾನ್ 90 ಆ್ಯಂಡ್ ಲೆಸ್ ದ್ಯಾನ್ 180 ಡಿಗ್ರಿ. ಸೊ 90 ಡಿಗ್ರಿಗಿಂತ ಜಾಸ್ತಿ ಅಂದರೆ 110 ಡಿಗ್ರಿ, 120 ಡಿಗ್ರಿ ಯಾವ್ದು ಬೇಕಾದರೂ ತೊಗೋಬೋದು. ಆ್ಯಂಡ್ ಇಟ್ ಶುಡ್ ಬಿ ಲೆಸ್ ದ್ಯಾನ್ 180. 190 ತಗೊಳ್ಳೋ ಆಗಿಲ್ಲ, ಯಾಕೆಂದರೆ ಅದು ಗ್ರೇಟರ್ ದ್ಯಾನ್ 180 ಆಗುತ್ತೆ. ಸೊ ಯು ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್ಸ್. ದಿಸ್ ಇಸ್ ಅಬೌಟ್ ಥರ್ಡ್ ಕ್ವೆಶನ್. Fourth question. Measure the angles given below using the protractor and write down the measure. ಅಂದರೆ ಅಲ್ಲೊಂದಷ್ಟು ಆ್ಯಂಗಲ್ಸ್ನ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಮೆಷರ್ ಯೂಸಿಂಗ್ ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿ ಮೆಷರ್ ಮಾಡಬೇಕು. ಎಷ್ಟು ಮೆಷರ್ಮೆಂಟ್ ಇದೆ ಅಂತ ಬರಿತಾ ಹೋಗಬೇಕು. ಸೊ ಲೆಟ್ ಅಸ್ ಟೇಕ್ ಫೋರ್ತ್ ಕ್ವೆಶನ್. ಹಿಂಗೆ ಮೆಷರ್ ಮಾಡ್ತೀರಾ ಅಂದರೆ ಐ ಆಲ್ರೆಡಿ ಟೋಲ್ಡ್ ಯು, ನಿಮ್ಮ ಹತ್ರ ಒಂದು ಪ್ರೊಟ್ರಾಕ್ಟರ್ ಇರುತ್ತೆ. ಈ ಪ್ರೊಟ್ರಾಕ್ಟರ್ನ ನಿಮ್ಮ ಟೆಕ್ಸ್ಟ್ ಬುಕ್ ಮೇಲ್ಗಡೆ ಇಟ್ಕೊಳ್ತೀರಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಮೇಲ್ಗಡೆ ಇಟ್ಟು ಆ ಸೆಂಟರ್ ಪಾಯಿಂಟ್ಸ್ನ ನೀವು ಇಲ್ಲಿರೋ ಸೆಂಟರ್ ಪಾಯಿಂಟಿಗೆ ಕೋಯಿನ್ಸೈಡ್ ಆಗಬೇಕು. ಈ ಸ್ಟ್ರೈಟ್ ಲೈನ್ ಮೇಲ್ಗಡೆ ಕ್ಲೋಸ್ ಆಗಬೇಕು. ನಿಮ್ಮ ಪ್ರೊಟ್ರಾಕ್ಟರು ಟ್ರಾನ್ಸ್ಪರೆಂಟ್ ಇರುತ್ತೆ, ಅಲ್ಲಿ ಕೆಳಗಡೆ ಯಾವ ಲೈನ್ಸ್ ಇದೆ ಅಂತ ಕಾಣುತ್ತೆ. ಆಗ ನೀವು ಯು ಕ್ಯಾನ್ ಈಸಿಲಿ ಟೆಲ್ ದಿಸ್ ಈಸ್ ಅರೌಂಡ್ 45 ಡಿಗ್ರಿ. ಎಷ್ಟಿರುತ್ತೆ ನಮಗೆ? 45 ಡಿಗ್ರಿ. ನೆಕ್ಸ್ಟ್ ಲೈನ್ ಎಲ್ಲಿಗೆ ಮೆಷರ್ಮೆಂಟ್ ತೋರಿಸುತ್ತೋ ಅಲ್ಲಿಗೆ ಮೆಷರ್ಮೆಂಟ್ ಮಾಡಬೇಕು. ಸೊ ದ ಆನ್ಸರ್ ಫಾರ್ ಎ ಕ್ವೆಶ್ಚನ್ ಇಸ್ 45 ಡಿಗ್ರಿ. ನಿಮ್ಮ ಹತ್ರ ಪ್ರೊಟ್ರಾಕ್ಟರ್ ಇರುತ್ತೆ. ನೀವು ಪ್ರೊಟ್ರಾಕ್ಟರ್ನ ಸೆಂಟರ್ ಪಾಯಿಂಟು ನಿಮ್ಮ ಡಯಾಗ್ರಾಮ್ನಲ್ಲಿರೋ ಸೆಂಟರ್ ಪಾಯಿಂಟ್ ಮೇಲ್ಗಡೆ ಇಟ್ಟು ಒಂದು ವರ್ಟಿಕಲ್ ಲೈನ್ ಮೇಲ್ಗಡೆ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು. ಸಿ ಐ ಶೋ
ಈ ಥರ ಡಯಾಗ್ರಾಮ್ ಇದೆ ಅಂದರೆ ಇಟ್ ಈ ಥರ ಇದೆ ಡಯಾಗ್ರಾಮ್. ನಿಮಗೆ ಏನು ಮಾಡ್ತೀರ ಅಂದರೆ ಇಲ್ಲಿ ಒಂದು ಸೆಂಟರ್ ಪಾಯಿಂಟ್ ಇದೆ, ಈ ಸೆಂಟರ್ ಪಾಯಿಂಟ್ ಮೇಲೆ ಇರಬೇಕು, ಈ ಸ್ಟ್ರೈಟ್ ಲೈನ್ ಮೇಲೆ ಇರಬೇಕು. ಆಗ ನೀವು ಮೆಷರ್ ಮಾಡ್ತಾ ಹೋಗಬೇಕು. ಸೊ ಅಲ್ಲಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಮೆಷರ್ ಮಾಡಿದಾಗ ನಿಮಗೆ 45 ಡಿಗ್ರಿ ಬಂದಿರುತ್ತೆ. ಅದನ್ನ ನೀವು ಈಗ ನೋಟ್ಸಿಗೆ ಬರಿಬೇಕಲ್ವ, ಹಿಂಗೆ ಬರಿತೀವಿ. ಸೊ ನೋಟ್ಸಿಗೆ ಡ್ರಾ ಮಾಡಬೇಕು ಅಂದರೆ ಫಸ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಮೆಷರ್ ಮಾಡಿ 45 ಡಿಗ್ರಿ ಅಂತ ಗೊತ್ತಾಗುತ್ತೆ. ಸೊ ಇಲ್ಲೊಂದು ಸೆಂಟರ್ ಪಾಯಿಂಟ್ ಇಟ್ಕೊಳ್ತೀರಿ, ಆ ಪಾಯಿಂಟ್ ಮೇಲೆ ಈ ಪಾಯಿಂಟ್ನ ಇಟ್ಟು ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀವಿ. ಫಸ್ಟ್ ಲೈನು ಇಲ್ಲಿ 0, 10, 20, 30, 40 ಸಿಗ್ತಾ ನಮಗೆ. 40 ಆದಮೇಲೆ ಒಂದು ಮಿಡಲ್ ಲೈನ್ ಇರುತ್ತೆ 40 ಮತ್ತು 50 ನಡುವೆ, ಅದು ಏನು ಇಂಡಿಕೇಟ್ ಮಾಡುತ್ತೆ 5. ಸೊ 40 ಆ್ಯಂಡ್ 5 ಎಷ್ಟಾಗುತ್ತೆ 45 ಡಿಗ್ರಿ. ಸೊ ದಿಸ್ ಈಸ್ 45 ಡಿಗ್ರಿ. ದಿಸ್ ಈಸ್ ಹೌ ಟು ಡ್ರಾ ದ ಆ್ಯಂಗಲ್. ಮೆಷರ್ ಮಾಡಿದ್ವಿ 45 ಡಿಗ್ರಿ ಸಿಕ್ತು, ಅದನ್ನ ಹೆಂಗೆ ಡ್ರಾ ಮಾಡಬೇಕು ಅಂತ ನಮಗೆ ತುಂಬ ಚಿಕ್ಕದು ಕಾಣುತ್ತೆ ಅಂತ ಸ್ಟ್ರೇಟ್ ಲೈನ್ ಇಟ್ಕೊಂಡು ಡ್ರಾ ಮಾಡಿದರೆ ಗೊತ್ತಾಗುತ್ತೆ. ದಟ್ ಇಸ್ 45 ಡಿಗ್ರಿ. ನೆಕ್ಸ್ಟ್ ನಾನು ಆಲ್ರೆಡಿ ಹೇಳಿದೆ ಹೆಂಗೆ ಮೆಷರ್ ಮಾಡೋದು ಅಂತ. ಪ್ರೊಟ್ರಾಕ್ಟರ್ನ ಸೆಂಟರ್ ಪಾಯಿಂಟ್ನ ನಿಮ್ಮ ಟೆಕ್ಸ್ಟ್ ಬುಕ್ನ ಸೆಂಟರ್ ಪಾಯಿಂಟಲ್ಲಿ ಇಟ್ಕೊಂಡು ಮೆಷರ್ ಮಾಡಿ ನಮಗೆ ಬಿ ಕ್ವೆಶನ್ನ ಮೆಷರ್ ಮಾಡಿದರೆ 120 ಡಿಗ್ರಿ ಸಿಗುತ್ತೆ. 120 ಡಿಗ್ರಿ ಸಿಗುತ್ತೆ. ಏನು ಮಾಡ್ತೀವಿ, ಆ 120 ಡಿಗ್ರಿನ ಡ್ರಾ ಮಾಡ್ತೀವಿ. ಹಿಯರ್ ಫಸ್ಟ್ ಒಂದು ಪಾಯಿಂಟ್ ಇಡ್ತೀರಿ, ಆಮೇಲೆ ಲೈನ್ನ ಹಾಕ್ತೀರಿ. ಈ ಲೈನು 120 ಇದೆ. 0, 10, 20, 30, 40, 50, 60 ಆಲ್ರೆಡಿ ನಮಗೆ ಇದ್ರ ಮೇಲ್ಗಡೆನೇ ಮಾರ್ಕ್ ಮಾಡಿರ್ತಾರೆ. ಇಲ್ಲಿ 0 ಇದೆ ಅಂದರೆ 100, 110, 120. ಹಿಯರ್ ವಿ ಹ್ಯಾವ್ 120. ಅಲ್ಲಿ ಒಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀರಿ, ಇಲ್ಲ ಆಲ್ರೆಡಿ ಒಂದು ಪಾಯಿಂಟ್ ಮಾರ್ಕ್ ಮಾಡಿರ್ತೀರಿ ಅಲ್ವಾ. ಸೊ ಯು ಹ್ಯಾವ್ ಟು ಜಾಯಿನ್. ದಿಸ್ ಈಸ್ 120 ಡಿಗ್ರಿ. ನೆಕ್ಸ್ಟ್ ಸಿ ಕ್ವೆಶನ್. By observation only you can easily tell that is a 90 degree, or else if you use the protractor, so it measures 90 degree. ಏನು ಮಾಡಬೇಕು, ಫಸ್ಟ್ ಯು ವಿಲ್ ಮಾರ್ಕ್ ಒನ್ ಪಾಯಿಂಟ್. ಯಾವಾಗಲೂ ಆ್ಯಂಗಲ್ಸ್ನ ಡ್ರಾ ಮಾಡ್ಬೇಕಾದ್ರೆ ಒಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀರಿ. ಆಫ್ಟರ್ ವಿಲ್ ಡ್ರಾ ಒನ್ ಲೈನ್. ಆ ಪಾಯಿಂಟಿಂದ ಒಂದು ಲೈನ್ ಡ್ರಾ ಮಾಡ್ಕೊಳ್ತೀವಿ. ಈ ಪ್ರೊಟ್ರಾಕ್ಟರ್ ಇಲ್ಲೋ ಪಾಯಿಂಟ್ ಮೇಲೆ ಇರಬೇಕು, ಲೈನ್ ಮೇಲ್ಗಡೆ ಇರಬೇಕು. ಸಿ ಹಿಯರ್ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಜಾಯಿನ್ ಮಾಡ್ತಾರೆ. ದಿಸ್ ಇಸ್ 90 ಡಿಗ್ರಿ. ದಿಸ್ ಇಸ್ ಫಾರ್ ಎ ಬಿ ಸಿ. ಲೆಟ್ ಅಸ್ ಟೇಕ್ ಡಿ ಕ್ವೆಶನ್ ನೌ. ಡಿ ಅಬ್ಸರ್ವ್ ಕೇರ್ಫುಲಿ. 3 ಆ್ಯಂಗಲ್ಸ್ ಇದೆ. ಫಸ್ಟ್ ಆ್ಯಂಗಲ್ ಡಯಾಗ್ರಾಮ್ ಹೆಂಗಿದೆ ತೋರಿಸ್ತೀನಿ. ದಿಸ್ ಇಸ್ ಡಯಾಗ್ರಾಮ್. ಸೊ ಯಾವ್ಯಾವ ಆ್ಯಂಗಲ್ಸ್ನ ಮೆಷರ್ ಮಾಡೋಕ್ಕೆ ಹೇಳಿದ್ದಾರೆ ಅಲ್ಲಿ ಮಾರ್ಕ್ ಮಾಡಿರ್ತಾರೆ. ಸೊ 1, 2 ಆ್ಯಂಡ್ 3 ಯು ಹ್ಯಾವ್ ಟು ಮೆಷರ್ ದೀಸ್ 3 ಆ್ಯಂಗಲ್ಸ್. ಹಿಂಗೆ ಮೆಷರ್ ಮಾಡೋದು ಅಂತ. ಸೊ ಇಲ್ಲಿ ಪ್ರೊಟ್ರಾಕ್ಟರ್ ಇರುತ್ತೆ 5. ಸಿ ಪ್ರೊಟ್ರಾಕ್ಟರ್ನ ಸೆಂಟರ್ ಪಾಯಿಂಟು ಈ ಸೆಂಟರ್ ಪಾಯಿಂಟ್ ಮೇಲೆ ಇಟ್ಕೊಳ್ತೀವಿ. ದಿಸ್ ಇಸ್ 0. ಟೆಕ್ಸ್ಟ್ ಬುಕ್ಕಲ್ಲಿರೋ ಡಯಾಗ್ರಾಮ್ನ ಹೆಂಗೆ ಮೆಷರ್ ಮಾಡಬೇಕು ಅಂತ. ಸೊ ದಿಸ್ ಇಸ್ 0 ಡಿಗ್ರಿ. ಇಲ್ಲಿ ನೀವು ಮೆಷರ್ ಮಾಡಿದ್ರೆ ನಮಗೆ ಎಷ್ಟು ಸಿಗ್ತಾ ಇದೆ 60 ಡಿಗ್ರಿ. ಇಸಂಟ್ ಇಟ್? ಫಸ್ಟ್ ಆ್ಯಂಗಲ್ ನಮಗೆ 60 ಡಿಗ್ರಿ ಬರ್ತಾ ಇದೆ. ಇಲ್ಲಿ ಹೆಂಗೆ ಮೆಷರ್ ಮಾಡ್ತೀರಾನೆ, ಇಲ್ಲೊಂದು ಪಾಯಿಂಟ್ ಇರುತ್ತಲ್ವ, ಈ ಪಾಯಿಂಟ್ ಮೇಲ್ಗಡೆ ಪಾಯಿಂಟ್ನ ಇಡ್ತೀರಿ, ಲೈನ್ ಮೇಲ್ಗಡೆ ಲೈನ್. ಸಿ ನೋಡಿ 0, ಇಲ್ಲಿಂದ 0, 10, 20, 30, 40, 50, 60, ಇಲ್ಲಿ 130 ಡಿಗ್ರಿ. ನಾನು ರ್ಯಾಂಡಮ್ಮಾಗಿ ಲೈನ್ ಹಾಕಿದೆ, ಆದರೂ ಕೂಡ
ಇಲ್ಲಿ ಎಕ್ಸಾಕ್ಟ್ 60 ಡಿಗ್ರಿ. ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಮೆಷರ್ ಮಾಡಿದರೆ ನಿಮಗೆ ಎಕ್ಸಾಕ್ಟ್ 60 ಡಿಗ್ರಿನೇ ಬರುತ್ತೆ. ಇಲ್ಲಿ ಮೆಷರ್ ಮಾಡಿದರೆ 130 ಡಿಗ್ರಿ. ಮೆಷರ್ಮೆಂಟ್ ಕರೆಕ್ಟಾಗಿ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಆರ್ಎಲ್ಸ್ ನೀವು ಮೆಷರ್ ಮಾಡಬೇಕಾದ್ರೆ ಪ್ರೊಟ್ರಾಕ್ಟರ್ನ ನೀವು ಆ ಕಡೆ ಈ ಕಡೆ ಸರಿಸಿದ್ರೆ 1 or 2 ಡಿಗ್ರಿ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಸೊ ಯು ಹ್ಯಾವ್ ಟು ಹೋಲ್ಡ್ ದ ಪ್ರೊಟ್ರಾಕ್ಟರ್ ಕರೆಕ್ಟ್ಲಿ. ಈ ಕಡೆ ಮೆಷರ್ಮೆಂಟ್ ಆಯಿತು. ಯೋರ್ ಲಾಸ್ಟ್ ಮೆಷರ್ಮೆಂಟ್ ಈ ಲೈನ್ ಇಲ್ಲಿ ಮೆಷರ್ ಮಾಡೋದೇ ಕನ್ಫ್ಯೂಷನ್ ಮಾಡ್ಕೊಳ್ತೀರಿ ಯಾವ ಥರ ಅಂತ. ಸೊ ಅಬ್ಸರ್ವ್ ಕೇರ್ಫುಲಿ. ಈ ಸೆಂಟರ್ ಪಾಯಿಂಟ್ ಮೇಲೆ ಇಲ್ಲೊಂದು ಪಾಯಿಂಟ್ ಇರುತ್ತೆ ಅಲ್ವಾ ನಮಗೆ, ಈ ಪಾಯಿಂಟ್ ಮೇಲ್ಗಡೆ ಪಾಯಿಂಟು, ಲೈನ್ ಮೇಲ್ಗಡೆ ಲೈನ್. ಸಿ 0 ಡಿಗ್ರಿ ಲೈನ್ ಮೇಲೆ ಇಟ್ಕೊಂಡಿದ್ದೀರಿ. ಇಲ್ಲಿ 0, 10, 20, 30, 40, 50, 60, 70, 80, 90 ಡಿಗ್ರಿ ಇದೆ ನಮಗೆ. ಇಲ್ಲಿ ಎಷ್ಟಿದೆ? 90 ಡಿಗ್ರಿ. ದಿಸ್ ಇಸ್ 130 ಡಿಗ್ರಿ. ದಿಸ್ ಇಸ್ 60 ಡಿಗ್ರಿ. ಈಸ್ ಇಟ್ ಕ್ಲಿಯರ್? ದಿಸ್ ಇಸ್ ಅಬೌಟ್ ಕ್ವೆಶನ್ ಡಿ. ಎಕ್ಸಾಕ್ಟ್ ಮೆಷರ್ಮೆಂಟ್ಸ್ ಬರಬೇಕು. ನೀವು ಕರೆಕ್ಟಾಗಿ ಮೆಷರ್ ಮಾಡಿದರೆ ಕರೆಕ್ಟಾಗಿ ಮೆಷರ್ಮೆಂಟ್ ಬರುತ್ತೆ. ಸೊ ಲೆಟ್ ಅಸ್ ಟೇಕ್ ಡಿ ಕ್ವೆಶನ್ ನೌ. ದಿಸ್ ಇಸ್ ಅಬೌಟ್ 4th ಕ್ವೆಶನ್. ಲೆಟ್ ಅಸ್ ಟೇಕ್ 5th ಕ್ವೆಶನ್. ಈ ಎಕ್ಸಸೈಸಲ್ಲಿ ಪ್ರೊಟ್ರಾಕ್ಟರ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಸಿ ವಿಚ್ ಆ್ಯಂಗಲ್ ಹ್ಯಾಸ್ ಲಾರ್ಜರ್ ಮೆಷರ್? ಫಸ್ಟ್ ಎಸ್ಟಿಮೇಟ್ ಆ್ಯಂಡ್ ದೆನ್ ಮೆಷರ್. ರೈಟ್ ಸೈಡ್ಗೆ 2 ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ. ದಟ್ ಈಸ್ ಎ ಬಿ. ಎ ಮತ್ತು ಬಿ ಅನ್ನೋ ಆ್ಯಂಗಲ್ಸ್ನ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಮೆಷರ್. ಫಸ್ಟ್ ಮೆಷರ್ ದ ಆ್ಯಂಗಲ್ ಎ. ಎಸ್ಟಿಮೇಟ್ ಅಂತ ಹೇಳಿದೆ. ಎಸ್ಟಿಮೇಟ್ ಅಂದರೆ ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು ಮೆಷರ್ ಮಾಡಿ. ಏನು ಅನಿಸುತ್ತೆ ನಿಮಗೆ ನೋಡಿದ್ರೆ ಇಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ. ಎರಡು ಕೂಡ ಲೆಸ್ ದ್ಯಾನ್ 90 ಡಿಗ್ರಿನೇ ಇದೆ. ಸೊ ಪ್ರೊಟ್ರಾಕ್ಟರ್ನ ತಗೊಂಡು ನಿಮ್ಮ ಟೆಕ್ಸ್ಟ್ ಬುಕ್ ಮೇಲ್ಗಡೆ ಇಟ್ಟು ಮೆಷರ್ ಮಾಡಿ. ಆ್ಯಂಗಲ್ ಎ ಎಷ್ಟು ಬರುತ್ತೆ ನೋಡಿರಿ. ಸೊ ಇಫ್ ಯು ಮೆಷರ್ ಹೀಗೆ ಪಾಯಿಂಟ್ ಮೇಲ್ಗಡೆ ಪಾಯಿಂಟು, ಲೈನ್ ಮೇಲ್ಗಡೆ ಲೈನ್ ಇಟ್ಟು ಮೆಷರ್ ಮಾಡಿದ್ರೆ ನಮಗೆ ಆ್ಯಂಗಲ್ ಎ 40 ಡಿಗ್ರಿ ಬರ್ತಾ ಇದೆ. ಆ್ಯಂಗಲ್ ಬಿ 68 ಡಿಗ್ರಿ ಬರುತ್ತೆ. Fifth question. Measure of angle A. How much? 40 degree. And measure of angle B. Angle B ಎಷ್ಟು ಬಂತು? 68 ಡಿಗ್ರಿ. ವಿಚ್ ಈಸ್ ಗ್ರೇಟರ್, ಆ್ಯಂಗಲ್ ಎ ಆರ್ ಆ್ಯಂಗಲ್ ಬಿ? ನಮಗೆ ಆ್ಯಂಗಲ್ ಬಿ 68 ಡಿಗ್ರಿ ಇದೆ. ಸೊ ದಟ್ ಈಸ್ ಗ್ರೇಟರ್. ದೇರ್ ಫೋರ್ ಆ್ಯಂಗಲ್ ಬಿ ಈಸ್ greater than angle A. Is it clear? So let us take 6th question. From these two angles, which has larger measure, estimate and then confirm by measuring them. 5th ಮತ್ತು 6th question ಏನಿದೆ, ಸಿಮಿಲರ್ ಕ್ವೆಶನ್ಸ್ ಇದೆ. ಸೊ ಯು ಕ್ಯಾನ್ ಟೇಕ್ 6th question ಫಾರ್ ಹೋಮ್ ಅಸೈನ್ಮೆಂಟ್. 6th questionನ ಈಸಿಯಾಗಿ ಮಾಡಿ. ಹೇಗೆ ಅಂದರೆ ಫಸ್ಟ್ ಆ್ಯಂಗಲ್ ನಮಗೆ 45 ಡಿಗ್ರಿ ಬರುತ್ತೆ. ಏನು ಮಾಡ್ತೀರಿ, ಪ್ರೊಟ್ರಾಕ್ಟರ್ನ ತಗೊಳ್ತೀರಿ, ಟೆಕ್ಸ್ಟ್ ಬುಕ್ ಮೇಲ್ಗಡೆ ಇಟ್ಟು ಮೆಷರ್ ಮಾಡ್ತೀವಿ. ಯು ಹ್ಯಾವ್ ಟು ಮೆಷರ್. ಇಫ್ ಯು ಮೆಷರ್ ಯು ವಿಲ್ ಗೆಟ್ ಇಟ್ ಆ್ಯಸ್ 45 ಡಿಗ್ರಿ. ಆ್ಯಂಡ್ ನೆಕ್ಸ್ಟ್ ಏನು ಬರುತ್ತೆ ನಮಗೆ 55 ಡಿಗ್ರಿ ಬರುತ್ತೆ. ಇದು ಕನ್ಫರ್ಮ್ ಆನ್ಸರ್. ಸೊ let us take 7th question, that is filling the blanks. Fill the blanks with acute, obtuse, straight, ರೈಟ್ ಆರ್ ಸ್ಟ್ರೇಟ್. ಅಂದರೆ ಅಲ್ಲೊಂದಷ್ಟು ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಈ 4 ವರ್ಡ್ಸ್ನ ಫಿಲ್ ಮಾಡಬೇಕು. ಅಕ್ಯೂಟ್, ಅಬ್ಟ್ಯೂಸ್, ರೈಟ್ ಆರ್ ಸ್ಟ್ರೇಟ್. ಫಸ್ಟ್ ಯು ಹ್ಯಾವ್ ಟು ರಿಕಾಲ್ ದ ಡೆಫಿನೇಷನ್ ಆಫ್ ಅಕ್ಯೂಟ್. ಅಕ್ಯೂಟ್ ಅಂದರೆ ಇಟ್ ಶುಡ್ ಬಿ ಲೆಸ್ ದ್ಯಾನ್ 180 ಡಿಗ್ರಿ. ಆ್ಯಂಡ್ ಅಬ್ಟ್ಯೂಸ್ ಮೀನ್ಸ್ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್
90 and less than 180. For right angle exact 90 degree and straight angle exact 180 degree. So let us take a question now. An angle whose measure is less than that of right angle. ಅಂದರೆ whose measure ಯಾವುದಾದ್ರೂ ಆ್ಯಂಗಲ್ ಅದ್ರ measure is less than that of right angle. Less than that of right angle. Right angle measure ಏನು ನಮಗೆ 90 degree. Less than 90 degree means it is acute angle. Acute angle. Next, B. An angle whose measure is greater than that of a right angle. Greater than that of a right angle means greater than 90 degree. Right angle ಅಂದರೆ 90 degree ಅಲ್ವಾ. So greater than 90 means it should be obtuse angle. You have to recall all the definitions. And an angle whose measure is the sum of measure of two right angles. And what is the meaning? See here they are telling the angle. ಆ ಆ್ಯಂಗಲ್ ಇನ್ ಮೆಷರ್ ಎಷ್ಟಿರಬೇಕು ಅಂದರೆ ಸಮ್ ಆಫ್ ದ ಮೆಷರ್ ಆಫ್ ಟೂ ರೈಟ್ ಆ್ಯಂಗಲ್ಸ್. ಸಿ ಒಂದು ರೈಟ್ ಆ್ಯಂಗಲ್ಗೆ ನಮಗೆ 90 ಡಿಗ್ರಿ. ಅವ್ರೇನು ಹೇಳ್ತಾರೆ, ಟೂ ರೈಟ್ ಆ್ಯಂಗಲ್ಸ್ನ ಸಮ್ ಮಾಡಿರಿ. ಒನ್ ರೈಟ್ ಆ್ಯಂಗಲ್ಗೆ 90. ಸೊ ಅನದರ್ ರೈಟ್ ಆ್ಯಂಗಲ್ 0 + 0 is 0, 9 + 9 180. ಎರಡು ರೈಟ್ ಆ್ಯಂಗಲ್ಸ್ನ ಆ್ಯಡ್ ಮಾಡಿ ಅಂತ ಹೇಳ್ತಿದ್ದಾನೆ. ಸೊ ಇಫ್ ಯು ಆ್ಯಡ್ ಟೂ ರೈಟ್ ಆ್ಯಂಗಲ್ಸ್ ಮೀನ್ you'll get straight angles. ಎರಡು ರೈಟ್ ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ ಏನು ಸಿಗ್ತಾ ಇದೆ, ಸ್ಟ್ರೇಟ್ ಆ್ಯಂಗಲ್ ಸಿಗ್ತಾ ಇದೆ, isn't it? So they are asking that only if we add sum of the two right angles, if you add sum of two right angles we will get straight angle. This is the answer for C question. Next, D. When the sum of measure of two angle is that of a right angle, then each one of them. See, when the sum of measure of two angles, ಯಾವುದಾದ್ರೂ ಎರಡು ಆ್ಯಂಗಲ್ಸ್ನ ಮೆಷರ್ ಈಸ್ ದಟ್ ಆಫ್ ರೈಟ್ ಆ್ಯಂಗಲ್ಸ್. ಸಿ ಯಾವುದು ಎರಡು ಎಕ್ಸಾಂಪಲ್ ನೀವು ಯಾವ್ದು ಬೇಕಾದರೂ ತೊಗೋಬೋದು. ಟೂ ಆ್ಯಂಗಲ್ಸ್ ಈಸ್ ದಟ್ ಆಫ್ ರೈಟ್ ಆ್ಯಂಗಲ್ಸ್. ಯಾವುದಾದ್ರೂ ಎರಡು ಆ್ಯಂಗಲ್ನ ತಗೊಂಡು ಆ ಎರಡನ್ನೂ ನೀವು ಸಮ್ ಮಾಡಿದ್ರೆ ರೈಟ್ ಆ್ಯಂಗಲ್ ಆದರೆ ಆ ಎರಡು ಆ್ಯಂಗಲ್ಸ್ ಏನಾಗುತ್ತೆ ಅಂತ ಕೇಳ್ತಾರೆ. ಸೊ ಒಂದು ಎ ಅನ್ನೋ ಆ್ಯಂಗಲ್ನ ತಗೊಳ್ರಿ, 45 ಡಿಗ್ರಿ ಇದೆ. ಬಿ ಅನ್ನೋ ಆ್ಯಂಗಲ್ ತೊಗೊಳ್ರಿ, 45 ಡಿಗ್ರಿ ಇದೆ. ಎಕ್ಸಾಂಪಲ್ ತೊಗೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸಿ ಸಮ್ ಆಫ್ ಮೆಜರ್ ಆಫ್ ಟೂ ಆ್ಯಂಗಲ್ಸ್ ಅಂದರೆ ಈ ಎರಡು ಆ್ಯಂಗಲ್ಸ್ನ ಆ್ಯಡ್ ಮಾಡಬೇಕು. ಸಮ್ ಆಫ್ ದೀಸ್ ಟೂ ಆ್ಯಂಗಲ್ಸ್ ಅಂದರೆ ಎ ಪ್ಲಸ್ ಬಿ ಆ್ಯಂಗಲ್ನ ಆ್ಯಡ್ ಮಾಡಿ ಎಷ್ಟು ಬಂತು ನಮಗೆ 90 ಡಿಗ್ರಿ. 90 ಡಿಗ್ರಿ ಅಂದರೆ ಯಾವುದು, ರೈಟ್ ಆ್ಯಂಗಲ್. ಸೊ ಸಮ್ ಆಫ್ ದೀಸ್ ಟೂ ಆ್ಯಂಗಲ್ಸ್ ಈಸ್ ರೈಟ್ ಆ್ಯಂಗಲ್. ಯಾವುದಾದ್ರೂ ಎರಡು ಆ್ಯಂಗಲ್ಸ್ನ ಆ್ಯಡ್ ಮಾಡಿದಾಗ ನಮಗೆ ರೈಟ್ ಆ್ಯಂಗಲ್ ಸಿಗ್ತಾ ಇದೆ. ಸಿಕ್ಕರೆ ಈ ಆ್ಯಂಗಲ್ಸ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಎ ಆ್ಯಂಗಲ್ ಎಷ್ಟಿದೆ, ಲೆಸ್ ದ್ಯಾನ್ 90 ಡಿಗ್ರಿ ಇದೆ ಅಲ್ವಾ. ಬಿ ಆ್ಯಂಗಲ್ಲು ಕೂಡ ಲೆಸ್ ದ್ಯಾನ್ 90 ಡಿಗ್ರಿನೇ ಇದೆ. ಸೊ ಲೆಸ್ ದ್ಯಾನ್ 90 ಡಿಗ್ರಿ ಇದ್ದರೆ ಏನು ಹೇಳ್ಬೋದು ನಾವು, ಅಕ್ಯೂಟ್ ಆ್ಯಂಗಲ್ಸ್ ಅಂತ ಹೇಳ್ಬೋದು. ಇಸ್ ಇಟ್ ಕ್ಲಿಯರ್? ಕಾನ್ಸೆಪ್ಟನ್ನ ಕ್ಲಿಯರಾಗಿ ತಿಳ್ಕೊಳ್ರಿ. ನಮಗೆ 90 ಡಿಗ್ರಿನೇ ಬರಬೇಕು. ಎ 60 ತೊಗೊಳ್ಳಿ, ಬಿ 30, ಆವಾಗೂ ಕೂಡ 90ನೇ ಬರುತ್ತೆ. 60 + 30 90. ಈ ಎರಡು ಆ್ಯಂಗಲ್ಸ್ನ ಆ್ಯಡ್ ಮಾಡಿದಾಗ ನಮಗೆ ರೈಟ್ ಆ್ಯಂಗಲ್ ಸಿಗ್ತಾ ಇದೆ, ಇಸ್ಂಟ್ ಇಟ್? ಆ ರೈಟ್ ಆ್ಯಂಗಲ್ ಸಿಗಬೇಕು ಅಂದರೆ ದೀಸ್ ಟು 60 ಆ್ಯಂಡ್ 30 ಆರ್ ಅಕ್ಯೂಟ್ ಆ್ಯಂಗಲ್ಸ್. ಎರಡು ಅಕ್ಯೂಟ್ ಆ್ಯಂಗಲ್ಸ್ನ ಆ್ಯಡ್ ಮಾಡಿದಾಗ ನಮಗೆ ಏನು ಸಿಗ್ತಾ ಇದೆ, ರೈಟ್ ಆ್ಯಂಗಲ್ ಸಿಗ್ತಾ ಇದೆ. ಸೊ ಏನು ಹೇಳ್ಬೋದು, ಅಕ್ಯೂಟ್ ಆ್ಯಂಗಲ್. ಒಂದು ರೈಟ್ ಆ್ಯಂಗಲ್ ಸಿಗಬೇಕು ಅಂದರೆ ನಾವು ಟೂ ಅಕ್ಯೂಟ್ ಆ್ಯಂಗಲ್ಸ್ನೇ ಆ್ಯಡ್ ಮಾಡಬೇಕು. ಸೊ ಎಕ್ಸಾಂಪಲ್ ತೊಗೊಂಡು ಆನ್ಸರ್ ಮಾಡಿದರೆ ಈಸಿ ಆಗುತ್ತೆ.
equation when the sum of measure of two angles is that of straight angle, and if one of them is acute then other should be. ಈಗ ಹೆಂಗೆ ನಾವು ಎರಡು ಆ್ಯಂಗಲ್ಸ್ನ ತಗೊಂಡು ರೈಟ್ ಆ್ಯಂಗಲ್ ಇರಬೇಕು ಅಂತ ಮಾಡಿದ್ವಲ್ಲ ಡಿ ಕ್ವೆಶನಲ್ಲಿ, ಇಲ್ಲೂ ಅಷ್ಟೇ ಎರಡು ಆ್ಯಂಗಲ್ಸ್ನ ತಗೊಂಡು ಸ್ಟ್ರೇಟ್ ಆ್ಯಂಗಲ್ ಮಾಡಬೇಕು. ವೆನ್ ದ ಸಮ್ ಆಫ್ ದ ಮೆಷರ್ ಆಫ್ ಟೂ ಆ್ಯಂಗಲ್ಸ್ ಈಸ್ ದಟ್ ಆಫ್ ಸ್ಟ್ರೇಟ್ ಆ್ಯಂಗಲ್, ಎ ಪ್ಲಸ್ ಬಿ ಎರಡು ಆ್ಯಂಗಲ್ಸ್ನ ಆ್ಯಡ್ ಮಾಡಿದಾಗ ನಮಗೆ ಸ್ಟ್ರೇಟ್ ಆ್ಯಂಗಲ್ ಬರಬೇಕು 180 ಡಿಗ್ರಿ. ಎ ಮತ್ತು ಬಿ ಏನಾಗಿರಬೇಕು ಅಂತ ಕೇಳ್ತಿದ್ದಾರೆ. ಸಿ, ಎರಡು ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ಸ್ಟ್ರೇಟ್ ಆ್ಯಂಗಲ್ ಬರಬೇಕು 180 ಡಿಗ್ರಿ. ಆ್ಯಂಡ್ ಇಫ್ ಒನ್ ಆಫ್ ದೆಮ್ ಈಸ್ ಅಕ್ಯೂಟ್, ಒನ್ ಆಫ್ ದೆಮ್ ಅಂದರೆ ಒನ್ ಆ್ಯಂಗಲ್ಲು ಅಕ್ಯೂಟ್ ಮೀನ್ಸ್ ಲೆಸ್ ದ್ಯಾನ್ 90 ಡಿಗ್ರಿ. ಲೆಸ್ ದ್ಯಾನ್ 90 ಅಂದರೆ ಯಾವ್ದು ಬೇಕಾದರೂ ತೊಗೋಬೋದು. ಲೆಟ್ ಅಸ್ ಟೇಕ್ 80 ಡಿಗ್ರಿ. ಬಿ ಆ್ಯಂಗಲ್ ಏನಾಗಿರುತ್ತೆ ಅಂತ ಕ್ವೆಶನ್ ಮಾಡ್ತಿದ್ದಾರೆ. ಈಸ್ ಇಟ್ ಕ್ಲಿಯರ್? ಸೊ ಈ ಕ್ವೆಶನಲ್ಲಿ ನಮಗೆ 180 ಡಿಗ್ರಿ ಇದೆ, ಟೋಟಲ್ 180 ಡಿಗ್ರಿ ಬರಬೇಕು. ಆಲ್ರೆಡಿ ಒಂದು 80 ಡಿಗ್ರಿ ಇದ್ದರೆ ಇನ್ನೊಂದು ಎಷ್ಟಾಗುತ್ತೆ ನಮಗೆ 100 ಆಗುತ್ತೆ. ಈಸ್ ಇಟ್ ಕ್ಲಿಯರ್? ಸೊ ಏನು ಬ್ಲ್ಯಾಂಕಲ್ಲಿ ಏನು ಫಿಲ್ ಮಾಡಬೇಕು ಅಂದರೆ ಅಕ್ಯೂಟ್, ಅಬ್ಟ್ಯೂಸ್ ಆರ್ ರೈಟ್ ಆರ್ ಸ್ಟ್ರೇಟ್, ಈ 4 ವರ್ಡ್ಸಲ್ಲೇ ಯಾವುದಾದ್ರೂ ಒಂದು ಫಿಲ್ ಮಾಡಬೇಕು. 100 ಡಿಗ್ರಿ ಅಂದರೆ ನಮಗೆ ಯಾವ ಆ್ಯಂಗಲ್ ಆಗುತ್ತೆ? ದಿಸ್ ಇಸ್ ಅಬ್ಟ್ಯೂಸ್ ಆ್ಯಂಗಲ್. ಯು ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್. ಇಲ್ಲಿ 80 ಡಿಗ್ರಿ ತೊಗೊಂಡಿದ್ದೀರಿ, ಅಕ್ಯೂಟ್ ಆ್ಯಂಗಲ್ ಯಾವ್ದು ಬೇಕಾದರೂ ತೊಗೋಬೋದು. 10 ಡಿಗ್ರಿ ಕೂಡ ಅಕ್ಯೂಟ್ ಆ್ಯಂಗಲ್ ಅಲ್ವಾ? 10 ಡಿಗ್ರಿನೂ ಅಕ್ಯೂಟ್ ಆ್ಯಂಗಲೇ. ಸೊ 180 ಡಿಗ್ರಿ ಆಗಬೇಕು ಅಂದರೆ ಏನು ಮಾಡ್ತೀರಿ? ಬಿ ಎಷ್ಟಾಗುತ್ತೆ? 170. ಯಾಕೆಂದರೆ 170 ಪ್ಲಸ್ 10 180. ಬಿ ಎಷ್ಟು ಬಂತು? 170 ಡಿಗ್ರಿ. 170 ಡಿಗ್ರಿ ಈಸ್ ಆಲ್ಸೋ ಎ ಅಬ್ಟ್ಯೂಸ್ ಆ್ಯಂಗಲ್. ಸೊ ಯಾವ ಆ್ಯಂಗಲ್ ತೊಗೊಂಡ್ರು ಅದೆಲ್ಲ ಏನು ಬರುತ್ತೆ ಆನ್ಸರ್ ನಮಗೆ? ಅಬ್ಟ್ಯೂಸ್ ಆ್ಯಂಗಲ್. ಒಂದು ಅಕ್ಯೂಟ್ ಇದ್ದರೆ ಇನ್ನೊಂದು ಆಬ್ವಿಯಸ್ಲಿ ಅಬ್ಟ್ಯೂಸ್ ಆಗಿರುತ್ತೆ. The answer for question E is obtuse angle. Is it clear? So, thank you students. Let us discuss remaining problems in the next class.